ಗೀತಾ ಮಹಾತ್ಮೆ. ಹಿಂದೂಗಳ ಅತ್ಯಂತ ಪವಿತ್ರ ಮತ್ತು ಪರಮಶ್ರೇಷ್ಠ ಗ್ರಂಥವೇ ಭಗವದ್ಗೀತೆ. ಇದು ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ನೀಡಿದ ಕರ್ತವ್ಯ, ತತ್ವಜ್ಞಾನ, ಭಕ್ತಿ, ಆತ್ಮಜ್ಞಾನ ಮೊದಲಾದವುಗಳ ಧರ್ಮೋಪದೇಶವಾಗಿದೆ. ಭಗವದ್ಗೀತೆಯ ಮುಖ್ಯ ತತ್ವಗಳ ಸಂಕ್ಷಿಪ್ತ ವಿವರಗಳು ಹೀಗಿವೆ. ಕರ್ಮಯೋಗ, ಫಲಾಪೇಕ್ಷೆ ಇಲ್ಲದೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಜ್ಞಾನಯೋಗ, ಶುದ್ಧ ಜ್ಞಾನದಿಂದ ಆತ್ಮವನ್ನು ಅರಿಯುವುದು. ಈ ದೇಹ ನಾಶವಾದರೂ ಆತ್ಮ ಶಾಶ್ವತ ಎಂದು ತಿಳಿಯುವುದು. ಭಕ್ತಿಯೋಗ, ಭಗವಂತನನ್ನು ನಿಷ್ಠೆಯಿಂದ ಭಜಿಸುವ ಮೂಲಕ ಮೋಕ್ಷವನ್ನು ಪಡೆಯುವುದು. ಮಾನವನು ಭಗವಂತನಿಗೆ ಶರಣಾಗಿ ಭಕ್ತಿಯಿಂದ ನಡೆಯಬೇಕು ಎಂಬ ಬೋಧನೆ. ಆತ್ಮತತ್ವ, ಆತ್ಮ ಶಾಶ್ವತ, ಅವಿನಾಶಿ, ಜನನ ಮರಣಗಳಿಗೆ ಅತೀತ. ಆತ್ಮನನ್ನು ಅಗ್ನಿ ಸುಡಲಾರದು, ನೀರು ತೊಳೆಯಲಾರದು. ಸನ್ಯಾಸ ಮತ್ತು ತ್ಯಾಗ, ಬಾಹ್ಯ ತ್ಯಾಗಕ್ಕಿಂತ ಒಳಗಿನ ಆಸಕ್ತಿಯ ತ್ಯಾಗ ಶ್ರೇಷ್ಠ. ನಿರ್ಲಿಪ್ತತೆಯಿಂದ ಜೀವನ ನಡೆಸಬೇಕು. ಸಮಬುದ್ಧಿ, ಲಾಭ ನಷ್ಟ, ಜಯ ಅಪಜಯಗಳಲ್ಲಿ ಸಮತೆ ಕಾಯ್ದುಕೊಳ್ಳುವುದು. ಇದನ್ನು ಯೋಗ ಎಂದು ಹೇಳಲಾಗಿದೆ. ಸಮತ್ವಂ ಯೋಗ ಉಚ್ಯತೆ. ಸ್ವಧರ್ಮ, ಇತರರ ಧರ್ಮಾಚರಣೆ ಮಾಡುವುದು ಕಷ್ಟ. ಸ್ವಧರ್ಮದ ಆಚರಣೆಯಲ್ಲಿ ಶ್ರೇಯಸ್ಸು ಇರುವುದು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಪ್ರಕೃತಿಯ ಗುಣಗಳು ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳು ಮನುಷ್ಯನ ಸ್ವಭಾವವನ್ನೂ ಜೀವನವನ್ನೂ ನಿರ್ಧರಿಸುತ್ತವೆ. ವಿಶ್ವರೂಪ ದರ್ಶನ, ಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿ ಅವನು ಸರ್ವವ್ಯಾಪಿಯಾದ ಪರಬ್ರಹ್ಮನೆಂಬ ಸತ್ಯವನ್ನು ಪ್ರತಿಪಾದಿಸುತ್ತಾನೆ. ಮೋಕ್ಷ ತತ್ವ, ಕರ್ಮದಿಂದ ಮುಕ್ತನಾಗಿ ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗುವ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಶ್ರದ್ಧೆ, ಶ್ರವಣ, ಮನನ, ನಿತ್ಯ ಧ್ಯಾನ ಇವು ಮೋಕ್ಷದ ಮಾರ್ಗಗಳು. ಈ ಬೋಧನೆಗಳು ಇಂದಿಗೂ ಮಾನವ ಜೀವನಕ್ಕೆ ಮಾರ್ಗದರ್ಶಿಯಾಗಿವೆ. ಭಗವದ್ಗೀತೆಯ ಪಠಣ, ಅಧ್ಯಯನ ಮಾಡುತ್ತಾ ಅದರಲ್ಲಿ ಹೇಳಿದ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗೋಣ. ಹರಿ ಓಂ.